ಹಲೋ ಹಾಯ್ ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಎಲ್ಲರೂ ಹೇಗಿದ್ರ? ಎಲ್ಲ ಚೆನ್ನಾಗಿದ್ರ ಅಂತ ಅನ್ಕೊತೀನಿ. ನಾನು ಚೆನ್ನಾಗಿದ್ದೀನಿ. ಲಾಸ್ಟ್ ಲಾಗಲ್ಲಿ ಹೇಳಿದ್ದೆ ನಾನು ಮೂಕನ ಮನೆ ಅಬ್ಬಿ ವಾಟರ್ ಫಾಲ್ಸ್ಗೆ ಹೋಗ್ತೀನಿ ಅಂತ. ಇವಾಗ ಅದೇ ಕಡೆ ಪಯಣ ಹೋಗ್ತಾ ಇದ್ದೀನಿ. ಇಲ್ಲಿಂದ ಏನಪ್ಪ 7 ಕಿಲೋಮೀಟ್ರ್ ಅಷ್ಟೇ, ಆರಾಮಾಗಿ ಹೋಗ್ಬೋದು. ವಾಟರ್ ಫಾಲ್ಸಲ್ಲಿ ನೀರು ಇದೆಯೋ ಇಲ್ವೋ ಅದು ಗೊತ್ತಿಲ್ಲ ನನಗೆ, ನೋಡೋಣ ಅಂದ್ಬಿಟ್ಟು ಹೋಗ್ತಾಯಿದ್ದೀನಿ. ನನ್ನ ಈ ಟ್ರಿಪ್ಪಲ್ಲಿ ಇದೇ ಲಾಸ್ಟ್ ಪ್ಲೇಸು. ಈ ಪ್ಲೇಸ್ ಮುಗಿಸ್ಕೊಂಡು ಸೀದಾ ರೂಮ್ಗೆ ಹೋಗಿ ಸ್ವಲ್ಪ ಲಗೇಜ್ ಐತೆ, ಲಗೇಜೆಲ್ಲ ಎತ್ಕೊಂಡು ಅಲ್ಲಿಂದ ಪಾಸ್ ಆಗ್ತೀನಿ ಬ್ಯಾಂಗ್ಳೂರಿಗೆ. ನೋಡಿ ಬಿಸಿಲು ಬಂದ್ಬಿಡ್ತು. ಬಿಸಿಲು ಬಂದರೆ ಬೇಜಾರು ಗುರು. ಈ ಥರ ಬಿಸಿಲು ಬರ್ತಾಯಿದೆ. ಅದು ಸಕಲೇಶ್ಪುರದಲ್ಲಿ ಬಿಸಿಲು ನೋಡಿದ್ರೆ ತುಂಬ ರೇರು. ಅದರಲ್ಲಿ ನಾವು ಟ್ರಿಪ್ಪಿಗೆ ಬೇರೆ ಬಂದಿರ್ತೀವಿ. ವೆದರು ಕ್ಲೈಮೇಟ್ ನಾವು ಬೇರೆ ಥರ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತೀವಿ. ಬಟ್ ಇಲ್ಲಿ ನೋಡಿದ್ರೆ ಈ ಥರ ಬಿಸಿಲು. ಪರವಾಗಿಲ್ಲ, ಇಟ್ ಹ್ಯಾಪನ್ಸ್. ಬನ್ನಿ ಹೋಗುವ ಮುಂದೆ ವಾಟರ್ ಫಾಲ್ಸ್ಗೆ. ಯಾವ್ದು ಹಿಂಗೈತೆ ಪ್ಲೇಸು, ದಾರಿ ಐತಾ ಇಲ್ವಾ? ಇಲ್ಲಿ ಈ ರೇಂಜಿಗೈತೆ. ಗೀಕೊಂಡ್ಬಿಡ್ತೀವ? ಅಯ್ಯಪ್ಪ, ಈ ಥರ ಐತೆ ದಾರಿ ಇದು. ಟೂ ವೀಲರ್ ಹಾಕಿರೋದಕ್ಕೆ ಈ ಥರ ದಾರಿ ತೋರಿಸ್ತೈತಾ ಏನು ಕತೆನೋ ಗೊತ್ತಿಲ್ಲ. ಯಾವುದೋ ರಾಂಗ್ದಲ್ಲಿ ಬಂದ್ಬಿಡೀನಿ. ಕ್ವಶನ್ ಎಲ್ಲೆಲ್ಲೋ ಕರ್ಕೊಂಡು ಹೋಗ್ತೈತಲ್ಲ ಗುರು ಇದು. ಆವಾಗಲೇ ಇದೇ ದಾರಿ ತಾನೇ ಬಂದಿದ್ದು ನಾನು. ಯಾವುದಾದ್ರು ದಾರಿ ಕಳ್ಕೊಂಡು ಹೋಗಿರ್ತೀವಿ ನಾನು. ಮಳೆ ತವ ಆವಾಗಲೇ ಈ ದಾರಿಯಿಂದ ಹಿಂಗೆ ಕೆಳಗಿಳ್ದೆ. ಇವಾಗ ಇದು ಹಾಕ್ಕೊಂತ ಲೋಪರ್ ಬೆಳೆತವೆ, ಎಲ್ಲೆಲ್ಲೋ ನುಗ್ಗಿಸ್ತು. ಗೂಗಲ್ ಆಂಟಿ ನಂಬ್ಕೊಂಬಿಟ್ರೆ ಮುಗೀತು ಕತೆ. ಬಂದ್ವಿ ಗುರು. ಇನ್ನೇನು ಇಲ್ಲಿಂದ 900 ಮೀಟ್ರು ಹತ್ರನೇ ಇದೆ. ಒಳ್ಳೆ ಗುಡ್ಡ ಎಲ್ಲ ಕಾಣಿಸ್ತೈತಿ ಇಲ್ಲಿ ಲೆಫ್ಟ್ ಸೈಡಲ್ಲಿ. ಏನು ಇದು ಎತ್ತಿನ ಭುಜ ಅಲ್ಲ, ಇಲ್ಲಿಂದ ಲೆಫ್ಟು. ನೋಡ್ರಿ ಮುಂದ್ಗಡೆ ಹೆಂಗೆ ಕಾಣಿಸ್ತೈತೆ ಗುಡ್ಡ. ಅದು ಎಷ್ಟು ಸಖತ್ತಾಗಿ ಕಾಣ್ತೈತೆ ಗುರು. ಸರಿನೇ. ಇಲ್ಲಿಂದ ಟ್ರಕ್ಕಿಂಗ್ ಅಂತ ಅನಿಸುತ್ತೆ. ನೋಡ್ಕೊಂಡು ಹೋಗ್ಬೇಕನ್ನ ಸೌಂಡ್ ಬರ್ತೈತಿ ಇಲ್ಲಿ ವಾಟರ್ ಫಾಲ್ಸ್ದು. ನೋಡೋಣ ಇರಿ. ವಾಟರ್ ಫಾಲ್ಸ್ ಏನಾ ಇಲ್ಲ ಬೇರೆನಾ ಗೊತ್ತಿಲ್ಲ. ಸೌಂಡ್ ಬರ್ತೈತೆ. ಇಳಿತಾ ಇದ್ದೀನಿ ಇವಾಗ. ಸ್ವಲ್ಪ ಟ್ರಕ್ಕಿಂಗ್ ಇದೆ ಅನಿಸುತ್ತೆ, ಜಾಸ್ತಿ ದೂರ ಇಲ್ಲ. ಇಲ್ಲೇ ಸೌಂಡ್ ಕೇಳಿಸ್ತೈತೆ ನನಗೆ. ಆ್ಯಕ್ಚುಲಿ ಸೌಂಡ್ ಬರ್ತೈತೆ ವಾಟರ್ ಫಾಲ್ಸ್ ಎಲ್ಲ ಮೇಲಿಂದಾನೆ. ಯಾವ ಥರ ಇದೆ ನೋಡೋಣ ಬನ್ನಿ. ಇದ್ದಂಗೆ ಫುಲ್ ಸೌಂಡ್ ಸ್ಟಾರ್ಟ್ ಆಗ್ಬಿಟ್ಟೈತೆ. ಓಹೋ ಎಲ್ಲ ಮಸ್ತಾಗಿ ಕಾಣಿಸ್ತೈತೆ ಸೌಂಡು. ಅದೇ ನಾವು ವಾಟರ್ ಫಾಲ್ಸು
ಇದು ಸ್ವಲ್ಪ ಜಾಸ್ತಿ ಸೌಂಡ್ ಬರ್ತೈತೆ, ನೋಡೋಣ ಯಾವ ಥರ ಕಾಣಿಸುತ್ತೆ ಅಂತ. ಹೋಗೋ ದಾರಿ ಐತೋ ಇಲ್ವೋ ಗೊತ್ತಿಲ್ಲ. ಹಿಂಗೈತೆ, ಇಳಿಯೋಕ್ಕಾಗುತ್ತೋ ಏನೋ ಗೊತ್ತಿಲ್ಲ. ಇಲ್ಲಿ ಫುಲ್ ಸ್ಕಿಡ್ಡಿ ಟೈಪಲ್ಲಿ ಐತೆ. ಓಹ್, ಕಾಣಿಸ್ತು ವಾಟರ್ ಫಾಲ್ಸು. ಇಳಿಯೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ ಗುರು, ದೇವರಾಣೆಗೂ. ಫುಲ್ ಹಿಂಗೈತೆ, ಹೈಟ್ ಐತೆ. ನೋಡ್ತೀನಿ, ಆದರೆ ಇಳಿತೀನಿ, ಇಲ್ಲಾಂದರೆ ಇಲ್ಲಿಂದಲೇ ಡ್ರೋನ್ ಹಾರಿಸ್ತೀನಿ. ಓಹೋ, ನೋಡಿ ತೋರಿಸ್ತೀನಿ. ಮುಗೀತು ಎಲ್ಲ. ಡ್ರೋನ್ ಶಾಟ್ ಎಲ್ಲ ತೊಗೊಂಡೆ, ತುಂಬ ಚೆನ್ನಾಗಿದೆ. ಇಲ್ಲಿಂದ ಇಳಿಬೋದು ಆ್ಯಕ್ಚುಲಿ, ಇಳಿದ್ರೆ ಮತ್ತೆ ಹತ್ತಕ್ಕಾಗುತ್ತೋ ಆಗಲ್ಲೋ ಗೊತ್ತಿಲ್ಲ. ನನ್ನ ಲಗೇಜ್ ಬೇರೆ ತುಂಬ ಐತೆ, ಅದಕ್ಕೇ ಇಳಿಯೋಕ್ಕೆ ಹೋಗಿಲ್ಲ. ಇಲ್ಲಿಂದಲೇ ನೋಡಿಕೊಂಡು ಎಂಜಾಯ್ ಮಾಡ್ತಾಯಿದ್ದೀನಿ. ಡ್ರೋನ್ ಶಾಟ್ ತೊಗೊಂಡೆ, ವ್ಯೂ ತೊಗೊಂಡೆ, ಡ್ರೋನ್ ವ್ಯೂವು ತುಂಬ ಚೆನ್ನಾಗಿ ಬಂದಿದೆ. ಇಷ್ಟೇ, ಇದು ವ್ಲಾಗು ಇಲ್ಲೇ ಎಂಡ್ ಮಾಡ್ತೀನಿ ಇವಾಗ. ಮತ್ತು ಇನ್ನೊಂದೇನೆಂದರೆ ಸಕಲೇಶ್ಪುರ ಸಿರೀಸ್ ಅಂತಲೇ ಹೇಳ್ಬೋದು. ಇಲ್ಲಿಗೆ ಮುಕ್ತಾಯ. ಇಲ್ಲಿಂದ ನಾನು ಸೀದಾ ಇವಾಗ ರೂಮ್ಗೆ ಹೋಗಿ, ರೂಮಲ್ಲಿ ಸ್ವಲ್ಪ ಲಗೇಜ್ ಇದೆ, ಆ ಲಗೇಜ್ ಎತ್ಕೊಂಡು ಸೀದಾ ಬೆಂಗಳೂರು ಕಡೆ ಓಡ್ತಾಯಿದ್ದೀನಿ. ಮುಗೀತು, ಇನ್ನೇನಿಲ್ಲ. ನೆಕ್ಸ್ಟು ಬೇರೆ ಕಡೆ ಎಲ್ಲರೂ ಪ್ಲ್ಯಾನ್ ಮಾಡಿ ವ್ಲಾಗ್ ಮಾಡ್ತೀನಿ ನೆಕ್ಸ್ಟು. ಇನ್ನೇನು, ಈ ಸಕಲೇಶ್ಪುರ ಸೀರೀಸ್ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕು, ಶೇರು, ಕಮೆಂಟ್ ಮಾಡಿ. ಮತ್ತು ಹೊಸಬ್ರು ಯಾರು ನೋಡ್ತಾಯಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ. ಮತ್ತೆ ಸಿಗೋಣ, ಒಂದೊಳ್ಳೆ ವ್ಲಾಗ್ ಮಾಡ್ಕೊಂಡು ಮತ್ತೆ ಸಿಗೋಣ. ಅಲ್ಲಿವರೆಗೂ ಸಿ ಯು, ಟಾಟಾ, ಬಾಯ್ ಬಾಯ್.